ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಮುಂಜಾನೆಯ ಶುಭಾಶಯಗಳು. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ಅತಿ ಸರಳವಾದ ಪುಟ್ಟ ತಂತ್ರನ ಹೇಳ್ಕೊಡ್ತೀನಿ. ಖಂಡಿತವಾಗ್ಲೂ ಇದನ್ನು ನೀವು ಒಳ್ಳೆ ಮನಸ್ಸಿಂದ ಖಂಡಿತವಾಗ್ಲೂ ನಂಬಿಕೆಯಿಂದ ಮಾಡ್ಕೊಳ್ಳಿ. ರಾಯರ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರು ನಮ್ಗೆ ಹೇಳ್ತಾ ಇರ್ತಾರೆ, ರಾಯರ ಅನುಗ್ರಹ ಆಗ್ತಾ ಇಲ್ಲ, ರಾಯರು ನಮಗೆ ಒಲಿತಾ ಇಲ್ಲ, ರಾಯರು ನಮಗೆ ಪ್ರಸಾದ ಕೊಡೋದಿಲ್ಲ, ರಾಯರ ಆಶೀರ್ವಾದ ನಮಗೆ ಸಿಗೋದಿಲ್ಲ ಅಂತ ಕುಂತಿರ್ತೀರ. ಖಂಡಿತವಾಗ್ಲೂ ಇಲ್ಲ. ನಿಮಗೆ ಖಂಡಿತವಾಗ್ಲೂ ರಾಯರ ಅನುಗ್ರಹ ಆಗಬೇಕು ಅಂತ ಅಂದರೆ ನೀವು ಖಂಡಿತವಾಗ್ಲೂ ರಾಯರಿಗೆ ನನ್ನ ಒಂದು ಪುಟ್ಟ ಸೇವೆನ ಮಾಡಬೇಕಾಗುತ್ತೆ. ಏನು ಅಂತಂದರೆ, ನಾಳೆ ವಿಶೇಷವಾಗಿ ಹುಣ್ಣಿಮೆ ಇರೋದ್ರಿಂದ, ಹುಣ್ಣಿಮೆ ಅಂದರೆ ತುಂಬ ಶ್ರೇಷ್ಠವಾದದ್ದು. ನಮ್ಮ ಕಡು ಕಷ್ಟಗಳೆಲ್ಲ ಹೋಗಿ ನಮ್ಮ ಜೀವನದಲ್ಲೂ ಬೆಳಕು ಬರಬೇಕು ಅಂತ ಅಂದರೆ ನೀವು ಖಂಡಿತವಾಗ್ಲೂ ಈ ರೀತಿ ಮಾಡಬೇಕಾಗುತ್ತೆ. ಏನಂತಂದರೆ, ರಾಯರ ಮಠ ಎಲ್ಲಿದೆ ಅಂತ ನಿಮಗೆ ನಿಮ್ಮ ಸುತ್ತಮುತ್ತ ಇದನ್ನ ರಾಯರ ಮಠದಲ್ಲೇ ಮಾಡಬೇಕಾಗುತ್ತೆ. ಇದು ಮನೆಯಲ್ಲಿ ಮಾಡುವಂಥದ್ದಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ನಾಳೆ ಹುಣ್ಣಿಮೆ ದಿನ ಸತ್ಯನಾರಾಯಣ ಪೂಜೆ ಕೂಡ ಇರೋದರಿಂದ, ಅದರಲ್ಲೂ ವಿಷ್ಣು ಅಂಶದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸತ್ಯನಾರಾಯಣ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆ ಮಾಡ್ತಾ ಇರ್ತಾರೆ. ಅದರಲ್ಲೂ ಕೃಷ್ಣನ ದೇವಸ್ಥಾನದಲ್ಲಿ, ರಾಮನ ದೇವಸ್ಥಾನದಲ್ಲಿ, ಶ್ರೀನಿವಾಸನ ದೇವಸ್ಥಾನದಲ್ಲಿ, ಅಥವಾ ನಿಮಗೆ ಗೊತ್ತಿರೋ ಅಂಥ ಯಾವುದಾದ್ರೂ ವಿಷ್ಣು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮಾಡ್ತಾ ಇರ್ತಾರೆ. ಆದರೆ ನೀವು ಏನು ಮಾಡಬೇಕು ಅಂದರೆ, ರಾಯರ ಮಠಕ್ಕೆ ನೀವು ಹೋಗಬೇಕಾಗುತ್ತೆ. ಅದರಲ್ಲೂ ನೀವು ಸ್ನಾನ ಮಾಡಿಕೊಂಡು ನಾಳೆ ದಿನ ಬೆಳಗಿನ ಜಾವ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಬೇಗ ನೀವು ರಾಯರ ಮಠಕ್ಕೆ ಬೇಕಾಗುತ್ತೆ. ಅಲ್ಲಿ ನೀವು ತುಪ್ಪದ ದೀಪನ ಹಚ್ಚಬೇಕಾಗುತ್ತೆ. ಅಂದರೆ ನೀವು ಮನೆಯಿಂದ ತೊಗೊಂಡೋಗಿದ್ದಾದರೂ ದೀಪ ಹಚ್ಬೋದು, ಇಲ್ಲಾಂದರೆ ಅಲ್ಲೇ ರಾಯರ ಮಠದಲ್ಲಿ ಸಿಗೋವಂಥ 2 ತುಪ್ಪದ ದೀಪಗಳನ್ನ ನೀವು ಹಚ್ಚಿದ ನಂತರ ಏನು ಮಾಡಬೇಕು ಅಂದರೆ, ನೋಡಿ, ನೀವು ನಾಳೆ ದಿನ ಕನಿಷ್ಠ ಅಂದ್ರೂ ಒಂದು 3 ಜನ ಭಿಕ್ಷುಕರಿಗೆ 11 ರೂಪಾಯಿನ ದಾನ ಮಾಡಬೇಕಾಗುತ್ತೆ. ನೀವು ಇನ್ನೇನು ಮಾಡಬೇಕಾಗಿಲ್ಲ. 3 ಜನಕ್ಕೆ 11 ರೂಪಾಯಿನ ನೀವು ಮೊದಲು ರಾಯರ ಹತ್ರ ಹೋಗಿ ನಿಮ್ಮ ಇಷ್ಟಾರ್ಥಗಳು ಏನೇನಿದೆ, ಏನೇನು ನೋವಿದೆ ಅದನ್ನೆಲ್ಲ ನೀವು ಹೇಳ್ಕೊಂಡು ತುಪ್ಪದ ದೀಪನ ನೀವು ಅಂಟಿಸಿ ಅಲ್ಲಿ ರಾಯರ ಎದುರಿಗೆ ನಿಮ್ಮ ನೋವುಗಳನ್ನೆಲ್ಲ ಹಂಚ್ಕೊಂಡು ಅದಾದ ನಂತರ ನೀವು ಮನೆಗೆ ಬರುವಾಗ ಖಂಡಿತವಾಗ್ಲೂ ನೀವು 3 ಜನ ಭಿಕ್ಷುಕರಿಗೆ 11 ರೂಪಾಯಿನ ನೀವು ನೀಡಿ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ, ನಿಮ್ಮ ರಾಯರು, ನೀವು ಏನೋ ಒಂದು ಸಡನ್ನಾಗಿ ಒಂದು ಕೆಲಸ ಆಗಬೇಕಾಗಿರುತ್ತೆ, ಅಂದರೆ ಕುತ್ತಿಗೆ ತನಕ ಬಂದ್ಬಿಟ್ಟಿರುತ್ತೆ, ಆ ಕೆಲಸ ನಮಗೆ ಅತಿ ಶೀಘ್ರವಾಗಿ ಆಗಬೇಕು ಅಂತ ಬಯಸೋ ಅಂಥವ್ರು ನಂಬಿಕೆಯಿಂದ ಮಾಡಿ. ಯಾಕಂದರೆ ನೋಡಿ, ಇಲ್ಲಿ ನಾನು ಯಾವುದೇ ಒಂದನ್ನು ಹೇಳ್ತೀನಿ ಅಂದರೆ ಅದು ನನಗೆ ನಂಬಿಕೆಯಿಂದ ಮಾಡಿದಾಗ ಮಾತ್ರನೇ ನಿಮಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನೀವು ನಾಳೆ ದಿನ ಭಿಕ್ಷುಕರಿಗೆ, ಅದರಲ್ಲೂ ಹುಣ್ಣಿಮೆ ದಿನಗಳಲ್ಲಿ ದಾನ ಧರ್ಮ ಮಾಡೋದ್ರಿಂದ ರಾಯರಿಗೆ ನೀವು ಹತ್ರ ಆಗ್ಬೋದು. ಅದರಲ್ಲೂ ನೀವು 11 ರೂಪಾಯಿನ ನೀವು ಕನಿಷ್ಠ ಅಂದರೂ 3 ಜನ ಭಿಕ್ಷುಕರಿಗೆ 11 ರೂಪಾಯಿನ ನೀವು ದಾನ ಮಾಡಿ ಬಂದಿದ್ದೆ ಆದರೆ ರಾಯರ ಮೆಚ್ಚುಗೆಗೆ ಪ್ರೀತಿ ಪಾತ್ರರಿಗೆ ಆಗ್ತೀರಾ. ರಾಯರ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ನಿಮ್ಮ ಸಮಸ್ಯೆ ಕತ್ತಿನ ತನಕ ಬಂದು ಹಿಂಸೆ ಕೊಡ್ತಾ ಇದ್ದರೆ ಅದರಿಂದ ಖಂಡಿತವಾಗ್ಲೂ ಪಾರಾಗೋದಕ್ಕೆ ಸಹಾಯ ಮಾಡುತ್ತೆ. ಅಕಸ್ಮಾತ್ ನೀವು ಹುಣ್ಣಿಮೆ ದಿನ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಗುರುವಾರದ ಸಮಯಗಳಲ್ಲಿ ನೀವು ಇದನ್ನು ಮಾಡ್ಬೋದು. ಇದನ್ನು ನೀವು ಗುರುವಾರದ ಸಮಯಗಳಲ್ಲೂ ಸಹ ಬೆಳಗಿನ ಜಾವ ನೀವು ಸ್ನಾನ ಮಾಡಿದ ನಂತರ ಅಲ್ಲಿ ನೀವು ಅವತ್ತಿನ ದಿನ ನೀವು ಮಠಕ್ಕೆ ಹೋಗೋ ದಿನ ಖಂಡಿತವಾಗ್ಲೂ ಏನು ಆಹಾರನ ತಿಂದಲೇ ಹೋಗಬೇಕಾಗುತ್ತೆ. ಯಾಕಂದರೆ ಅವತ್ತಿನ ದಿನ ನೀವು ರಾಯರಿಗೆ ನಿಮ್ಮ ನೋವನ್ನು ಹಂಚ್ಕೊಳ್ಳೋದಕ್ಕೆ ಒಂದು ಶುದ್ಧವಾದ ಅಂತರಂಗದ ಮನಸ್ಸಿಂದ ಹೋಗಿ ತುಪ್ಪದ ಸೇವೆನ ಆರಾಧನೆ ಮಾಡೋದ್ರಿಂದ, ಅಂದರೆ ತುಪ್ಪದ ದೀಪದ ಸೇವೆನ ನೀವು ಮಾಡಿ ನಿಮ್ಮ ಕೈಲಿ ಎಷ್ಟು ಪ್ರದಕ್ಷಿಣೆ ಹಾಕೋಕ್ಕಾಗುತ್ತೋ, ಹೆಜ್ಜೆ ನಮಸ್ಕಾರ ಹಾಕೋಕ್ಕಾಗುತ್ತೋ ಅಷ್ಟನ್ನ ಹಾಕಿ
ಹೆಣ್ಮಕ್ಳು ಸಾಷ್ಟಾಂಗ ನಮಸ್ಕಾರನ ಹಾಕಬಾರ್ದು, ಗಂಡು ಮಕ್ಕಳು ಮಾತ್ರ ಹಾಕಬೇಕು. ನೋಡಿ, ಈ ರೀತಿ ನೀವು ನಮಸ್ಕಾರಗಳೆಲ್ಲ ಹಾಕಿ 2 ತುಪ್ಪದ ದೀಪನ ನೀವು ರಾಯರಿಗೆ ಒಪ್ಪಿಸಿ ನನಗಿಂಥ ಕಷ್ಟ ಇದೆ ಅಂತ ನೀವು ಹೇಳಿ, ತದನಂತರ ನೀವು ಬರುವಾಗ 3 ಜನ ಭಿಕ್ಷುಕರಿಗೆ 11 ರೂಪಾಯಿ ದಾನ ಮಾಡಿ ಬಂದಿದ್ದೆ ಆದರೆ ನಿಮ್ಮ ವಿಪತ್ತಲ್ಲಿರುವಂಥ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ, ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ಮಾನಸಿಕವಾಗಿ ಶಾಂತಿ ಸಿಗುತ್ತೆ. ಬೇಕಾದರೆ ನೀವು ಪರೀಕ್ಷೆ ಮಾಡಿ ನೋಡಿ. ಯಾಕಂದರೆ ನಾಳೆ ನಿಮಗೆ ಅಕಸ್ಮಾತು ಗ್ರಹಗತಿಗಳೇನಾದರೂ ನಿಮಗೆ ಕಷ್ಟ ಕೊಡ್ತಾ ಇದ್ದರೆ ಆ ಗ್ರಹಗತಿಗಳಿಂದ ವಿಮುಕ್ತಿ ಪಡಿಬೇಕು ಅಂದರೆ ನಾವು ನಾರಾಯಣನ ಸ್ಮರಣೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ನಾಳೆ ದಿನ ವಿಶೇಷವಾದ ಹುಣ್ಣಿಮೆ ಇದೆ, ಹೆಣ್ಮಕ್ಳಿಗೆ ಮದುವೆ ಆಗ್ತಾ ಇಲ್ಲ ಅನ್ನೋರು, ಅಥವಾ ನಿಮಗೆ ಜೀವನದಲ್ಲಿ ನಾವು ಸೋತೋಗ್ಬಿಟ್ಟಿದ್ದೀವಿ ಅನ್ನೋರು, ಕೆಲಸ ಸಿಗ್ತಾ ಇಲ್ಲ ಅಂತ ಅನ್ನೋರು ನೀವು ಈ ಪ್ರಯೋಗನ ಮಾಡ್ಬೋದು. ಬರೀ ಒಂದು ಹುಣ್ಣಿಮೆ ಮಾಡ್ಬೋದಾ ಅಂತಂದರೆ ನೋಡಿ, ನಿಮ್ಮಿಷ್ಟ. ಅಕಸ್ಮಾತ್ ನೀವು ಈ ಹುಣ್ಣಿಮೆ ಥರದ್ರಲ್ಲಿ ಪೂಜೆನ ನೀವು ವಿಶೇಷವಾಗಿ ನೀವು ಒಂದು 11 ಹುಣ್ಣಿಮೆ ಅಂದರೆ 11 ತಿಂಗಳು ಮಾಡೋ ಅಂಥವ್ರು ಮಾಡ್ತಾರೆ, ಇಲ್ಲ ನಮಗೆ 11 ಗುರುವಾರ ಮಾಡ್ತೀವಿ ಅನ್ನೋರು ಮಾಡ್ತಾರೆ. ಅಂದರೆ ನಿಮಗೆ ಯಾವಾಗ ಸಮಯ ಸಿಗುತ್ತೋ ಆವಾಗ ಗುರುವಾರದ ಸಮಯಗಳಲ್ಲಿ ಮಾಡಿ, ಇಲ್ಲ ಹುಣ್ಣಿಮೆ ಸಮಯಗಳಲ್ಲಿ ಈ ರೀತಿ ನೀವು ಪುಟ್ಟು ತಂತ್ರನ ರಾಯರಿಗೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ರಾಯರ ಅನುಗ್ರಹ ಆಗುತ್ತೆ. ಅಕಸ್ಮಾತ್ ನಿಮಗೆ ಏಕಾದಶಿ ದಿನಗಳಲ್ಲಿ ಗುರುವಾರ ಬಿತ್ತು ಅಂದರೆ ಈ ತಂತ್ರನ ನೀವು ಮಾಡ್ಬೋದು. ನಿಮಗೆ ಅನುಕೂಲ ಆಗುವಂಥ ದಿನ ಅಂದರೆ ಹುಣ್ಣಿಮೆ ದಿನಗಳಲ್ಲಿ, ಆಮೇಲೆ ಗುರುವಾರದ ಸಮಯಗಳಲ್ಲಿ, ಏಕಾದಶಿ ಸಮಯಗಳಲ್ಲಿ ನೀವು ಈ 11 ರೂಪಾಯಿನ ನೀವು ಭಿಕ್ಷುಕರಿಗೆ ದಾನ ಕೊಡೋದ್ರಿಂದ ಖಂಡಿತವಾಗ್ಲೂ ರಾಯರ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ, ಇದು ಖಂಡಿತವಾಗ್ಲೂ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಅಂತ ತಿಳಿಸ್ತಿದ್ದೀನಿ ಸ್ನೇಹಿತರೆ. ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.